ಇದರಲ್ಲಿ ಕೆಲವರು ಯಾರೋ ಏಜೆಂಟ್ಗಳು ನೀವು ಮಾಡಿಸ್ಕೊಟ್ಟಿದ್ದೀವಿ, ನಾವು ಪ್ರೀಮಿಯಂ ತುಂಬಿದೀವಿ, ಅರ್ಧ ದುಡ್ಡು ನಮಗ್ ಕೊಡಬೇಕು ಅಂತ ಹೇಳ್ತಾರಂತ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದನ್ನ ನೀವು ಒತ್ತಡ ಇದ್ರು ನಮ್ಮೆಲ್ಲರ ವಿನಂತಿ ಮೇರೆಗೆ ನೀವು ಮಾಡಿದ್ದೀರಿ. ಅದಾದ ನಂತರ ಇದರಲ್ಲಿ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆದಿಯಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರಿ ಅವರು, ಯಾಕಂದ್ರೆ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಫೈನಾನ್ಷಿಯಲ್ ಸರ್ವಿಸ್ದಾಗ ಬರ್ತದ, ಅಲ್ಲಿ ಸೆಕ್ರೆಟರಿನ ಕರೆಸಿ ನಾನು ಇದನ್ನ ಅವ್ರ ಅಪೀಲ್ ಹೋಗ್ಲಾರ್ದಂಗೆ ಮಾಡಿ ದುಡ್ಡು ಸಿಗ್ತಾ ಇದೆ. ಇದರಲ್ಲಿ ಯಾರ್ದೂ ಏನೂ ಪಾತ್ರ ಇಲ್ಲ. ದಯಮಾಡಿ ನಿಮಗೆ ಕೈ ಮುಗಿತೀನಿ. ಇವತ್ತಿಗೆ ಏನ್ ನಾ ಯಾವುದೇ ಕಾರಣಕ್ಕೆ ಯಾರಿಗೂ ಒಂದು ಪೈಸಾ ಕೊಡಬಾರದು. ನನಗೆ ಈ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿ ಎಲ್ಲಾ ಕಡೆ ಹಾಕ್ರಿ, ಇಡೀ ಜಿಲ್ಲೆಗೆ. ಯಾವುದೇ ಕಾರಣಕ್ಕೆ ಯಾವುದೇ ಮಧ್ಯವರ್ತಿಗಳಿಗೆ ಇದು ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ನಮ್ಮ ಪ್ರಯತ್ನದಿಂದ ಆಗ್ಯದ. ಮತ್ತು ಈ ರೀತಿ ನೀವು ಕೊಟ್ಟದ್ದು ಗೊತ್ತಾದ್ರ ಮುಂದಿನ ಸತ್ಯ ನಾವು ಆಸಕ್ತಿ ಉಂಟು. ಯಾಕಂದ್ರೆ ರೈತರಿಗೆ ಮುಟ್ಟಬೇಕಂತ ತಿಳ್ಕೊಂಡು ಅಧಿಕಾರಿಗಳು ರಿಸ್ಕ್ ತಗೊಂಡು ಮಾಡಿರ್ತಾರೆ. ನಾವು 3-4 ಮೀಟಿಂಗ್ ಮಾಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಚೇಂಬರ್ಗೆ ಇವ್ರನ್ನೆಲ್ಲ ಕರೆಸಿ ನಾವು ಇದನ್ನ ಅಪೀಲ್ ಹೋಗ್ಲಾರ್ದಂಗೆ ಮಾಡಿ ನಿಮ್ಗೆ ದುಡ್ಡು ಸಿಕ್ಕ ನಂತರ ನಮ್ಗೆ ಒತ್ತಡ ಆಗ್ತಾ ಇದ್ದಾರೆ ಅಂತ ನಿನ್ನೆ ಯಾರೋ ಬಂದು ಹೇಳಿದ್ರು. ಒತ್ತಡ ಹಾಕಿದ್ರೆ ನೀವ್ ಯಾಕೆ ಹೆದರ್ತೀರಿ? ಡಿಸಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ, ಇಲ್ಲ ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡ್ರಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ, ನಾ SP ಅವ್ರಿಗೆ ಹೇಳ್ತೇನೆ. ಇದು ಯಾವುದೇ ಕಾರಣಕ್ಕೆ ರೈತರಿಗೆ ಅನ್ಯಾಯ ಆಗಬಾರದು. ನೀವು ಹೆದರಿ ಕೊಟ್ರೆ ನಾವೇನೂ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಇದನ್ನ